ರಾಷ್ಟ್ರೀಯ ಹೆದ್ದಾರಿ 123ರ ಕಾಮಗಾರಿ ವಿಳಂಬ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಜಿಲ್ಲಾಡಳಿತವೇ ವಿಳಂಬಕ್ಕೆ ಪ್ರಮುಖ ಕಾರಣ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೂಡಿಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಮಗಾರಿ ಪ್ರಗತಿಗೆ ಸಂಬಂಧಿಸಿದಂತೆ ಈಗಾಗಲೇ 3 ವಿಭಿನ್ನ ಪ್ರಸ್ತಾವನೆಗಳನ್ನು 3D ನಕ್ಷೆ ತಯಾರಿಸಿ ದೆಹಲಿಗೆ ಕಳುಹಿಸಿದ್ದೇವೆ. ಶೀಘ್ರದಲ್ಲೇ ಕಾಮಗಾರಿ ಆರಂಭ ಮಾಡಲಾಗುವುದು ಎಂದು ಹೇಳಿದ್ದಾರೆ. ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಬದಲಾವಣೆಗಳಿವೆಯೇ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಸಾರ್ವಜನಿಕರಲ್ಲಿ ಉಂಟಾಗಿರುವ ಗೊಂದಲ ಅನವಶ್ಯಕವಾಗಿದ್ದು ಯಾವುದೇ ಬದಲಾವಣೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಿಂದಿನ ಪ್ರಸ್ತಾವನೆಯಂತೆ ರಾಷ್ಟ್ರೀಯ ಹೆದ್ದಾರಿ ನಿಯಮಾವಳಿಗಳ ಅಡಿಯಲ್ಲಿ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಕ್ಕಿ, ಎನ್ಕೆಎಸ್ ಟಿವಿ 4 ಮೂಡಿಗೆರೆ. ಮುಗ್ತಹಳ್ಳಿ ಟು ಮೂಡಿಗೆರೆ ಇದರದ್ದು ಕಾಮಗಾರಿ ವಿಳಂಬ ಆದದ್ದು ಹೌದು. ಯಾಕಂದ್ರೆ ಭೂಸ್ವಾಧೀನವನ್ನು ಜಿಲ್ಲಾಡಳಿತ ಮಾಡಿಕೊಡ್ಬೇಕು. ನಾನು ಸುಮಾರು 15 ಸಾರಿ ಅಂದಾಜು ಒಂದು ಹೆಚ್ಚು ಕಡೆ 15 ಸಾರಿ ಸಭೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಕರೆದಿದ್ದೆ. ಅದಾಗಿ ಕೂಡ 3D ಮಾಡಿಕೊಡದೆ ಮೊನ್ನೆ ಒತ್ತಾಯ ಮಾಡಿ 3Dಯನ್ನು ಈ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಯವರ ಮೂಲಕ ಇಲ್ಲಿ 3D ಮಾಡಿಸಿ ರಾಷ್ಟ್ರೀಯ ಹೆದ್ದಾರಿ ಮೂಲಕ ఢిల్లీ ಕಳಿಸಿದ್ದೆ. 8ನೇ ತಾರೀಕು ನಾನು ಅಲ್ಲಿ ಹೋಗ್ತೇನೆ. ಒಂದು ವಾರದಲ್ಲಿ 3D ಅನುಮೋದನೆಗೊಂಡು ವಾಪಸ್ ಬರುತ್ತೆ. ಆದರೆ ಇಲ್ಲಿವರೆಗೂ ಕೂಡ ಭೂಸ್ವಾಧೀನ ಮಾಡುವಂಥದ್ದು, ಅವರಿಗೆ ನೋಟಿಸ್ ಕೊಡುವಂಥ ಪ್ರಕ್ರಿಯೆಗಳು, ಅದಕ್ಕೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಕೂಡ ನಮ್ಮ ಜಿಲ್ಲಾಡಳಿತ ಮಾಡಿಕೊಡ್ತಾ ಇಲ್ಲ. ನಾನು ಜಿಲ್ಲಾಧಿಕಾರಿ ಮೇಲೆ ವೈಯಕ್ತಿಕ ದೂರುಗಳೇನೂ ಇಲ್ಲ ನಂದು. ಅದು ಇದು ವಿಳಂಬ ಆಗ್ತಾ ಇಷ್ಟು ವಿಳಂಬ ಆಗಿದೆ. ಈಗ 3D ఢిల్లీಗೆ ಹೋಗಿದೆ. ಮೊನ್ನೆ ಎಲ್ಲ ವಾದವಿವಾದಗಳಿಗಿಂತ ಮುಂಚೆ ಒಂದು ತಿಂಗಳ ಹಿಂದೆ ಮತ್ತೆ ಮೀಟಿಂಗ್ ಕರೆದಿದ್ದೆ. ದುರದೃಷ್ಟಕ್ಕೊಬ್ಬ ಜಯಣ್ಣ ಅಂತ ಹೇಳಿದ್ರು, ಅವರೇನು ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಅಧಿಕಾರಿಗಳು ಕೂಡ ಬೇರೆ ಮಾಡಿದ್ದೇವೆ. ఢిల్లీಗೆ ಈಗ 3D ಹೋಗಿದೆ. ಅದಾದ ನಂತರ ಮತ್ತೆ ಕೆಲಸವನ್ನು ಮಾಡಿ ಅವರಿಗೆ ಪರಿಹಾರ ಕೊಡುವವರಿಗೆ ನೋಟಿಸ್ ಕೊಡ್ತಾ ಇದ್ದೇವೆ. ದಯವಿಟ್ಟು ನಾನು ರೈತರಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ನಿಮ್ಮ ದಾಖಲೆಗಳನ್ನು ಆದಷ್ಟು ಬೇಗ ಕೊಟ್ಟರೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ. 3D ಮುಗಿದ ತಕ್ಷಣ ಪರಿಹಾರ ಕೊಡುವಂಥ ಮತ್ತು ಕಾಮಗಾರಿಯನ್ನು ಮುಂದುವರಿಸುವಂಥ ಕೆಲಸ ಮಾಡ್ತೇವೆ. ಈ ಮಧ್ಯದಲ್ಲಿ ಮೂಡಿಗೆರೆ ಬಳಿ ಒಂದಿಷ್ಟು ರೈಲ್ವೆ ರಸ್ತೆ NH ಅಗಲೀಕರಣದ ಸಮಸ್ಯೆ ಬಂತು. ಅದನ್ನು ಕೂಡ ಪರಿಹಾರ ಮಾಡಿ ಅದೇನು ಮಾಮೂಲಿ ಎಷ್ಟಾಗಲೇ ಇರಬೇಕು ಅಷ್ಟಾಗಲೇ ಮಾಡಬೇಕು ಅಂತ ಹೇಳಿ ನಾನು ಸಲಹೆಯನ್ನು ಕೊಟ್ಟು ಅದೇ ಬೇಕಾದ ಪ್ರಸ್ತಾವನೆಯನ್ನು ಕಳಿಸಿಕೊಟ್ಟಿದ್ದೆ. ನಾನು ಸ್ವಲ್ಪ ದಿವಸಗಳ ಕಾಲ ಅವಕಾಶ ಕೊಡಿ, ಆದಷ್ಟು ಬೇಗ ಮುಗಿಸ್ಬೇಕು ಅಂತೇಳಿ ನನ್ನ ಯೋಚನೆ ಇದೆ. ಜಿಲ್ಲಾಡಳಿತ ತುಂಬ ಭೂಸ್ವಾಧೀನ ಬಗ್ಗೆ ವಿಳಂಬ ಮಾಡಿದ್ರಿಂದ ಹೀಗಾಗಿದೆ. ನಾನು ಅದನ್ನು ಇಲ್ಲೆಲ್ಲ ಎಲ್ಲ ಮಾಧ್ಯಮದಿಂದ ಹೇಳ್ತೇವೆ ಇರಬೇಕಂತ ಏನಿಲ್ಲ. ನನಗೆ ಆ ಜಿಲ್ಲಾಡಳಿತಕ್ಕೆ ಏನೇನು ಹೇಳಬೇಕು ಅದನ್ನೆಲ್ಲ ಹೇಳಿದ್ದೇನೆ. 8ನೇ ತಾರೀಕಿಗೆ ನಾನು ఢిల్లీ ಹೋಗ್ತೇನೆ. 3Dಗೆ ಅನುಮೋದನೆ ಮಾಡುವಂಥ ಕೆಲಸ ಮಾಡ್ತೇನೆ. ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಲ್ಲಲ್ಲಿ ಕಡಿಮೆ ಅಗಲಗೊಳಿಸುವುದು, ಜಾಸ್ತಿ ಅಗಲಗೊಳಿಸುವುದು ಅಂಥದ್ದೇನಿಲ್ಲ. ಅದೇನು ಮೊದಲು ಪ್ರಸ್ತಾವನೆ ಹೋಗಿದೆ ಆ ಪ್ರಸ್ತಾವನೆಯನ್ನು ವಿರಹಿತಗೊಳಿಸಿ ಮತ್ತೆ ಅಧಿಕಾರಿಗಳನ್ನೆಲ್ಲ ಕರೆದು ಜಿಲ್ಲಾಧಿಕಾರಿಯವರು ಎದುರು ಏನು ಮಾಮೂಲಿ ರಸ್ತೆ ಏನಿದೆ 22.5 ಕಿಲೋಮೀಟರ್, 22 ಮೀಟರ್ ಆಚೆ 22 ಮೀಟರ್ ಹೆಚ್ಚಿಗಿದೆ, ಅದನ್ನೆಲ್ಲ ಕಡಿಮೆ ಮಾಡಬೇಕಂತ ಹೇಳಿದೆ. ಅದೇ ಪ್ರಸ್ತಾವನೆ ಹೋಗಿದೆ. ಪಟ್ಟಣದಲ್ಲೂ ಕೂಡ ಅದನ್ನೇ ಮುಂದುವರಿಸ್ತಾರೆ. ಯಾವ ತಾರತಮ್ಯ ಕೂಡ ಇಲ್ಲ. ಈಗ ಯಾವಾಗ ಶುರುವಾಗುತ್ತೆ ಸರ್ ಅದು? ನನಗೆ 8ನೇ ಈಗ 3D ಮೊನ್ನೆಷ್ಟೇ ಹೋಗಿದೆ. ಯಾಕಂದರೆ ಕಳೆದ 15 ದಿವಸಗಳ ಕೆಳಗೆ ಒಂದ್ಸತಿ ಮೀಟಿಂಗ್ ಮಾಡಿದ್ದೆ ನಾನು. ಹೊಸ DC ಬಂದ ನಂತರ ಭಾಳ ಗಟ್ಟಿಯಾಗಿ ಹೇಳಿದೆ, ನಿಮ್ಮ ಕಚೇರಿ ಇದ್ದರೆ ನಾನು ಧರಣಿ ಮಾಡಬೇಕಾಗ್ತದೆ ಅಂತ ಹೇಳಿದ ನಂತರ ಈಗ 3Dಗಳು ಹೋಗಿದೆ. 3Dಗಳಲ್ಲಿ ఢిల్లీ ಹೋಗಿದೆ. ಈ ಮೂಲಕ ఢిల్లీ ನಾನು 8ನೇ ತಾರೀಕು ನಾನು ಹೋಗ್ತಾ ಇದ್ದೇನೆ. 3D ಒಂದು ವಾರದಲ್ಲಿ ಅನುಮೋದನೆ ಕೊಡಿಸ್ತೇನೆ. ಆನಂತರ ಪರಿಹಾರ ಕೊಡುವಂಥ ನೋಟಿಸ್ ಕೊಡುವಂಥ ಕೆಲಸ ಆಗುತ್ತೆ, ಮರಗಳನ್ನು ಕಟಾವು ಮಾಡುವಂಥ ಕೆಲಸ ಆಗುತ್ತೆ. ಆದಷ್ಟು ಬೇಗ ಇದನ್ನು ಮುಗಿಸ್ಬೇಕು. ನಾನು MP ಆಗಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೆ. ಭೂಸ್ವಾಧೀನ ಪ್ರಕ್ರಿಯೆ ವಿಳಂಬ ಆದ್ದರಿಂದ ವಿಳಂಬ ಆಗಿದೆ. ಸರ್, ಜನರಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಜನಸಂಪರ್ಕ ಸಭೆ ಮಾಡಿ ನಮ್ಮಲ್ಲೂ ಈಗ ಮೂಡಿಗೆರೆಯಲ್ಲೂ ಜನಸಂಪರ್ಕ ಮಾಡಿ ಜನರಲ್ಲಿ ವಿಚಾರ ಗೊತ್ತಾಗಬೇಕು ಅನ್ನೋದು ಮಾಹಿತಿ ಇದೆ ಸರ್. ಅಲ್ಲ, ಈಗ MP ಆಗಿ ನಾನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೂಡಿಗೆರೆ ಬಗ್ಗೆ ನಾನೇ ಒಂದು ಸರ್ತಿ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೆ. ನಿಮ್ಗೆ ಯಾರಿಗೆ ಮಾಧ್ಯಮದಲ್ಲಿ ನೆನಪಿದ್ರೆ ಅಲ್ಲಿಂದ ಇಲ್ಲಿವರೆಗೆ ನಾನೇ ಎಲ್ಲರನ್ನೂ ಸ್ಥಳ ನೋಡ್ತಾ ಅಧಿಕಾರಿಗಳ ಜೊತೆ ಇಲ್ಲಿವರೆಗೆ ಬಂದಿದ್ದೆ. 3D ಹೋಗೋದು ವಿಳಂಬ ಆಗಿತ್ತು, ಭೂಸ್ವಾಧೀನ ವಿಳಂಬ ಆದ್ರಿಂದಾಗಿ ಕಾಮಗಾರಿ ವಿಳಂಬ ಆಗಿದೆ. ಈಗ ಮೊನ್ನೆ ಈ DC ಬಂದ ನಂತರ, ಹೊಸ DC ಬಂದ ನಂತರ ಮತ್ತೆ ಮೀಟಿಂಗ್ ಮಾಡಿ ಅವರೆಲ್ಲರಿಗೂ ವಾರ್ನಿಂಗ್ ಮಾಡಿ ಅವರೆಲ್ಲರೂ ಕೂಡ ಈ ಮಾಡಿ ಈಗ 3Dಯನ್ನು ఢిల్లీ ಕಳಿಸಿಕೊಟ್ಟಿದ್ದಾರೆ. ಒಂದು ವಾರದಲ್ಲಿ ಒಂದು ಅನುಮೋದನೆ ಕೊಡ್ತೇನೆ ಅಂತ ಹೇಳಿದ್ದೆ ನಾನು. ಅಲ್ಲಿಂದ ಕೆಲಸ ಪ್ರಾರಂಭ ಮಾಡ್ತೇವೆ. ವಿಳಂಬ ಆದ ಸತ್ಯ, ಅದರಲ್ಲೇನು ಅನುಮಾನ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು.